ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಸುಪ್ರಭಾ. ನಿಮಗೆ ಸ್ಯಾರಿ ಉಡೋಕ್ಕೆ ಬರುತ್ತಾ? ಏನಿದೆ ಇವತ್ತು ಈ ರೀತಿ ಕ್ವಶನ್ ಕೇಳ್ತಿದ್ದೀನಿ ಅಂತನಾ? ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ವರ್ಕಿಂಗ್ ವುಮೆನ್ಸ್ಗೆ ಕೂಡ ಸ್ಯಾರಿ ಉಡೋದು ಅಂತಂದರೆ ತುಂಬ ಕಷ್ಟ. ಎಷ್ಟೋ ಜನ ಅಕೇಶನ್ಸ್ ಬಂತು ಅಂತಂದರೆ ಅಮ್ಮ ನನಗೆ ಸ್ಯಾರಿ ಉಡಿಸ್ಕೊಡು, ಇಲ್ಲ ಸ್ಯಾರಿ ಉಡಿಸೋ ಅಂಥ ಪ್ರೊಫೆಷ್ನಲ್ಸ್ ಇರ್ಬೋದು, ಲೈಕ್ ಪಾರ್ಲರಿಂದ ಅಥವಾ ಹೊರಗಡೆಯಿಂದ ಕರೆಸ್ಕೊಂಡು ಸ್ಯಾರಿ ಉಡಿಸ್ಕೋತಾರೆ. ಎಷ್ಟು ದಿನ ಅಂತ ಇದು ಮಾಡೋಕ್ಕೆ ಸಾಧ್ಯ ಅಲ್ವಾ? ಆ್ಯಂಡ್ ಸ್ಯಾರಿ ಉಡೋದು ಬ್ರಹ್ಮವಿದ್ಯೆ ಅಂತೂ ಅಲ್ವೇ ಅಲ್ಲ. ಇವತ್ತು ನಾನು ನಿಮಗೆ ಕಲಿಸ್ತಾ ಇದ್ದೀನಿ ಹೇಗೆ ಸ್ಯಾರಿ ಉಡೋದು ಅಂತ. ಆ್ಯಂಡ್ ಉಡಿಸ್ಕೊಳೋಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಪ್ರಭಾ. ಇವತ್ತು ಪ್ರಭಾ ಯಾವ ಸ್ಯಾರಿ ಉಡ್ತಾ ಇದ್ದಾರೆ ಗೊತ್ತಾ? ಈ ವರ್ಷದ ಟ್ರೆಂಡಿ ಕಲರ್ ರಸ್ಟ್ ಆರೆಂಜ್. ಯಾರು ನೋಡಿ ಯಾವ ಫಂಕ್ಷನ್ನಲ್ಲಿ ಹೋಗಿ ಈ ಕಲರ್ ಅಂತೂ ನೋಡಿದ ತಕ್ಷಣ ಎಲ್ಲರ ಕಣ್ಗೂ ಇಷ್ಟ ಆಗ್ತಾಯಿದೆ. ಈವನ್ ಗೊತ್ತಿದ್ರೂ ಅದೇ ಸ್ಯಾರಿ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನೋಷ್ಟು ಖುಷಿ ಆಗುವಂತಹ ಕಲರ್ ಆಗಿಬಿಟ್ಟಿದೆ ಇದು. ಅದರಲ್ಲೂ ಇಳ್ಕಲ್ ಸ್ಯಾರಿ. ವಾವ್, ಎಷ್ಟು ಚಂದದ ಸ್ಯಾರಿ ಇವತ್ತು ನಾನು ಪ್ರಭಾಗೆ ಉಡಿಸ್ತಾ ಇದ್ದೀನಿ. ಲೈಕ್ ಫೋಲ್ಡ್ ಮಾಡ್ಕೋತೀನಿ, ಯಾಕಂದರೆ ನಮ್ಮ ಸೀರೆ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ ತಾನೇ. ಈ ಇಳ್ಕಲ್ ಸೀರೆಗೆ ಚಿಕ್ಕಿ ಪರಾಸ್ ಬಾರ್ಡರ್ ಬಂದಿದೆ ಆ್ಯಂಡ್ ಬ್ಲ್ಯಾಕ್ ಕಲರ್, ಅದರಲ್ಲೂ ತುಂಬ ಚೆನ್ನಾಗಿ ಇರುವಂಥ ಚೆಕ್ಸ್ ಬಂದಿದೆ. ಇದನ್ನು ಆ್ಯಕ್ಚುಲಿ ಹೇಳ್ತಾರೆ ಚದುರಂಗ ಸೀರೆ ಅಂತ ಇಳ್ಕಲಲ್ಲಿ. ನಮ್ಮ ಪ್ರಭಾ ವೇರ್ ಮಾಡಿದ್ದಾರೆ ಒಂದು ಬ್ಲ್ಯಾಕ್ ಕ್ರಾಪ್ ಟಾಪ್. ಈ ಬ್ಲ್ಯಾಕ್ ಕ್ರಾಪ್ ಟಾಪ್ಗೆ ಆ್ಯಂಡ್ ಒನ್ ಥಿಂಗ್, ಸ್ಯಾರಿ ಉಡಬೇಕಾದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ನೀವು ಹಿಂದೆಯಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ನೆರಿಗೆ ಕಡಿಮೆ ಬೀಳುತ್ತೆ, ಇಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು ನಿಮಗೆ ಕಾಲಿಗೆ ತೊಡರುತ್ತೆ ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ರೆ. ಸೊ ನೀವು ಯಾವಾಗಲೇ ಸ್ಟಾರ್ಟ್ ಮಾಡಬೇಕು ಅಂದರೂ ಈ ನಿಮ್ಮ ತೈಸ್ ಬರುತ್ತಲ್ಲ, ಇಲ್ಲಿ ಈ ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕು. ಲೈಕ್ ಇಲ್ಲಿಂದ ಸೀರೆ ಉಡೋದನ್ನು ಸ್ಟಾರ್ಟ್ ಮಾಡಬೇಕು. ಹೀಗೆ ಒನ್ ಟರ್ನ್ ತೊಗೊಳ್ಳಿ. ನಿಮಗೆ ಎಷ್ಟು ಲೆಂತ್ ಬೇಕು ಕರೆಕ್ಟ್ ಫ್ಲೋರ್ ಲೆಂತ್ಗೆ ನೋಡಿಕೊಂಡು ಹಾಕೋಬೇಕು. ಇಫ್ ಯು ಆರ್ ವೇರಿಂಗ್ ಸ್ಲಿಪ್ಪರ್, ಹೀಲ್ಸ್ ಹಾಕೋ ಅಭ್ಯಾಸ ಇದ್ದರೆ ಫಸ್ಟು ಸ್ಲಿಪ್ಪರ್ನ ಹಾಕ್ಕೊಂಡು ಸ್ಯಾರಿ ಉಡೋದು ಬೆಟರ್. ಲೆಂತಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ತೊಗೊಂಡು ಬನ್ನಿ ಹಿಂದೆ. ಒಂದು ಸುತ್ತು ಬಂದ ಮೇಲೆ ಈಗಲೇ ಸಿಗಿಸ್ಬೇಡಿ ಕಂಪ್ಲೀಟಾಗಿ, ಜಸ್ಟ್ ಇಲ್ಲಿ ಈ ರೀತಿ ಟಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಸುತ್ತ ಸಿಗಿಸೋ ಅವಶ್ಯಕತೆ ಇಲ್ಲ, ಈಗಲೇ ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ. ಇದರ ನಂತರ ನೀವು ತೊಗೋಬೇಕಾಗಿರೋದು ಇದು ಫ್ರಂಟ್ ಪಾರ್ಟ್ನ ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಂದೆಯಿಂದ ತೊಗೋಬೇಕು. ಈ ರೀತಿ. ಇನ್ನೂ ಉದ್ದ ಬೇಕು ಅಂದರೆ ಒಂದು ಸ್ವಲ್ಪ ಹೇಳ್ಕೊಳ್ಳಿ. ಈಗ ನೀವು ಮಾಡಬೇಕಾಗಿರೋದು ಜಸ್ಟ್ ಈ ಫ್ರಂಟ್ ಪಾರ್ಟ್ ಇದೆ ಅಲ್ಲ, ಫಸ್ಟ್ ಮೆಜರ್ ಮಾಡ್ಕೊಳ್ಳಿ. ಇದು ನಿಮಗೆ ಎಷ್ಟು ಉದ್ದ ಅವಶ್ಯಕತೆ ಇದೆ ಅಂತ. ಅಂದರೆ ಇಷ್ಟಿದ್ರೆ ಸಾಕಾಗುತ್ತಾ? ಆ್ಯಂಡ್ ನೀವು ಯಾವಾಗಲೇ ಸ್ಯಾರಿ ಉಟ್ಟರು ನಿಮ್ಮ ಈ ಮೊಣಕಾಲು ಬರುತ್ತಲ್ಲ, ಇದಕ್ಕಿಂತ ಕೆಳಗೆ ಬರಬೇಕು. ಮೀನ್ಸ್ ಅಟ್ಲೀಸ್ಟ್ ಈ ಲೆಂತ್ಗೆ ನಿಮ್ಮ ಸ್ಯಾರಿ ಇರಬೇಕು. ಹಾಗೆ ಅದರ ಅಳತೆ ಪ್ರಕಾರ ಇದನ್ನು ತಗೊಳ್ಳಿ. ಇದನ್ನು ಪಿನ್ ಈಗಲೇ ಮಾಡ್ಕೋಬೇಕು. ಆ್ಯಂಡ್ ಒಂದು ಸ್ಯಾರಿ ಉಡೋದಕ್ಕೆ ನಾರ್ಮಲಿ ನಿಮಗೆ 3 ಪಿನ್ಸ್ ಅಷ್ಟೇ ಸಾಕು. ಕೆಲವರು ಎಲ್ಲೇ ಹುಟ್ಟಿದ್ರು ಎಲ್ಲ ಕಡೆನೂ ಪಿನ್ಸ್ ಹಾಕಿ ಎಷ್ಟು ರಾಶಿ ಪಿನ್ಸಲ್ಲಿ ಚುಚ್ಚಿ ಇಟ್ಬಿಟ್ಟಿರ್ತಾರೆ ಸ್ಯಾರಿನ. ಹಾಗೆ ಮಾಡಬೇಡಿ ದಯವಿಟ್ಟು. ಓಕೆ, ಇಲ್ಲಿಗೆ ಮುಗಿದ ಮೇಲೆ ಇದನ್ನು ಜಸ್ಟ್ ಮೇಲೆ ಹಾಕಿಬಿಡಿ. ನೀವು ಯಾವ ರೀತಿ ಉಡ್ತೀರಾ ಅನ್ನೋದ್ರ ಮೇಲೆ ಇದು ಮ್ಯಾಟ್ರ್ ಆಗುತ್ತೆ. ನೀವೇನಾದರೂ ಸಿಂಗಲ್ ಪಲ್ಲು ಹಾಕ್ತೀರಾ ಅಂದರೆ ಈ ರೀತಿ ಹಾಕಿ, ಇಲ್ಲ ಸಿಂಗಲ್ ಪಲ್ಲು ಹಾಕಲ್ಲ ಫೋಲ್ಡಬಲ್ ಫಾರ್ಮ್ಯಾಟಲ್ಲಿ ಉಡ್ತೀರಾ ಅಂತಂದರೆ ಇದನ್ನು ಫಸ್ಟೇ ಫೋಲ್ಡ್ ಮಾಡ್ಕೊಳ್ಳಿ. ಸರಿ, ಫೋಲ್ಡ್ ಮಾಡಿನೇ ಉಡಿಸ್ಲಾ? ಹಾಗಿದ್ದರೆ ಏನು ಮಾಡ್ಕೋಬೇಕು, ನೀವು ನೆರಿಗೆ ಉಯ್ಬೇಕಾದ್ರೆ ನಿಮ್ಮ ಫ್ರಂಟ್ ಪಾರ್ಟ್ ಬರುತ್ತಲ್ಲ, ಈ ಸೈಡಿಂದ ಹಾಕೋತಾ ಬರಬೇಕು. ಈ ರೀತಿ 1 2
ಲೈಕ್ ದಿಸ್. ಆ್ಯಂಡ್ ಇದಿರುತ್ತೆ ನೋಡಿ, ಇದು ಯಾವಾಗಲೂ ಈ ರೀತಿ ಮೇಲ್ ಬರಬೇಕು. ಓಕೆ, ಮಾಡಬೇಕು. ಫಸ್ಟ್ ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಹೀಗೆ ಈ ರೀತಿ ಕೊಡಬೇಕು. ಹೀಗೆ ಕೊಡುವುದ್ರೆ ನೋಡಿ ಹೇಗೆ ಬಂದ್ಬಿಡುತ್ತೆ ಇದು ಅಂದರೆ, ಯಾವುದೇ ಸೀರೆ ಆಗಿರಲಿ ಕೂತ್ಬಿಡುತ್ತೆ ಆರಾಮಾಗಿ. ಹೀಗಿದನ್ನ ಈ ರೀತಿ ಇಟ್ಕೊಳ್ಳಿ. ಯಾರಿಗೆ ಉಡಿಸ್ಬೇಕು ಅಂದರು ನೋಡಿ, ಈ ರೀತಿ ಆಯಿತಾ. ಇದನ್ನು ಈಗ ಹಿಂದೆ ಹಾಕೊಳ್ಳಿ ಹೀಗೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪಾರ್ಟ್ ಅದೇ ರೀತಿ ಈ ರೀತಿ ಫೋಲ್ಡ್ ಮಾಡ್ತಾ ಇಟ್ಕೋತಾ ಬನ್ನಿ. ಇಷ್ಟ ಆಯಿತಾ. ಮತ್ತೆ ಲಿಫ್ಟ್ ಮಾಡಿ ಹಾಗಾಕೊಳ್ಳಿ. ಮತ್ತು ಈ ರೀತಿ ಸ್ವಲ್ಪ ಸ್ವಲ್ಪನೇ ಪೋರ್ಷನ್ನ ಈಗ ಎತ್ಕೋತಾ ಬಂದರೆ ನಿಮಗೆ ತುಂಬ ನೀಟಾಗಿ ಕೂತ್ಬಿಡುತ್ತೆ ಇದು. ಮೇಲಿಂದು ಸ್ವಲ್ಪ ಹಗಲ ಬರಲಿ, ಯಾಕಂದರೆ ಅಷ್ಟು ಚೆನ್ನಾಗಿರೋ ಬಾರ್ಡರ್ ಇದೆ. ಅದನ್ನು ಒಳಗೆ ಹಾಕಿ ಫುಲ್ಲು ಕವರ್ ಮಾಡೋದ್ರ ಬದಲು ಈ ರೀತಿ ಇಟ್ಟು ನೋಡೋದು ಎಷ್ಟು ಚೆಂದ ಕಾಣುತ್ತೆ. ಸೊ ಇಷ್ಟು ಲೆಂತ್ ಬೇಜಾನಾಯಿತು. ಈ ಲೆಂತ್ ತೊಗೊಂಡು ಇಷ್ಟು ಲೆಂತ್ ಆದರೂ ಬರಬೇಕು. ಈಗ ನೋಡಿ, ಪಿನ್ ಮಾಡುವಾಗ ಇಲ್ಲಿ ಬ್ಲೌಸ್ ಲೈನ್ ಕಾಣುತ್ತಲ್ಲ, ಈ ಲೈನಿಂದ 1 ಇಂಚ್ ಹಿಂಭಾಗ ಇಲ್ಲಿ ನೀವು ಪಿನ್ ಮಾಡ್ಕೋಬೇಕು. ಓಕೆ, ಈ ಪಾರ್ಟ್ ಮುಗೀತು. ಈಗ ರಿಮೈನಿಂಗ್ ಏನಿದೆ, ಈ ಫಸ್ಟ್ ಬರುತ್ತಲ್ಲ ಇದನ್ನು ತಗೊಂಡು ಈ ರೀತಿ ಬನ್ನಿ. ಇದು ಬಂದಾಗ ನೋಡಿ, ಇದನ್ನ ಹೀಗೆ ಎಳ್ಕೋಬಾರ್ದು ನೀವು. ಕರೆಕ್ಟಾಗಿ ಇದು ಹಿಂದೆಯಿಂದ ಬಂದಿದ್ದು ಏನಿರುತ್ತೆ ಇದು ಕರೆಕ್ಟಾಗಿ ಈ ರೀತಿ ಡೌನ್ ಬಂದುಬಿಡಬೇಕು. ಸಿ ಲೈಕ್ ದಿಸ್. ಓಕೆ, ಈಗ ನಿಮಗೆ ಬೇಕಿರೋದು ಮತ್ತೊಂದು ಪಿನ್. ಈ ಪಿನ್ನ ನೀವು ಮೇಲಿಂದನೇ ಹಾಕ್ಬೋದು, ಯಾಕಂದರೆ ಇದು ನಿಮಗೆ ವಿಸಿಬಲ್ ಇರೋದಿಲ್ಲ ಈ ನೆರಿಗೆ ಹಾಕಿ ಕೂರಿಸಿದ ಮೇಲೆ. ಸೊ ಇದರಲ್ಲಿ ಮುಕ್ಕಾಲು ಭಾಗ ಕೆಲಸ ಮುಗ್ದೋಯ್ತು. ಆದರೆ ಸೀರೆಗೆ ಹಂದ ಕೊಡೋದು ಯಾವ್ದು ಹೇಳಿ? ಈ ನೆರಿಗೆಗಳೇ. ಫಸ್ಟ್ ಪ್ಲೀಟ್ ಮಾಡ್ತೀರಲ್ಲ, ಈ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಬನ್ನಿ. ಈ ಫಸ್ಟ್ ಒನ್ ಮಾಡ್ತೀರಲ್ಲ ಅದು ಸ್ವಲ್ಪ ಅಗಲ ತೊಗೊಳ್ಳಿ ಈ ರೀತಿ. ನೆಕ್ಸ್ಟ್ ಮಾಡೋ ಪ್ಲೀಟ್ಸ್ನ ನೀವು ಅದರ ಅರ್ಧ ಭಾಗದಲ್ಲಾದರೂ ಮಾಡ್ಬೋದು. ಹೀಗೆ ಮಾಡಿದಾಗ ಏನಾಗುತ್ತೆ ಅಂಡ್ ನೋಡಿ, ನಾವು ಫುಲ್ ನೆರಿಗೆ ಉಯ್ದ ಮೇಲೆ ನಾನು ತೋರಿಸ್ತೀನಿ ನಿಮಗೆ. ಫುಲ್ ಎಳೆದು ಇದು ಮಾಡಿಬಿಡಿ. ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ನ ಬಿಡಬೇಕು ಹೀಗೆ. ಓಕೆ, ಇದಾದ ನಂತರ ನೋಡಬೇಕಾಗಿರೋದು ನೀವು ವಿಷಯ ಇಲ್ಲಿದೆ. ಇದಿದೆಯಲ್ಲ, ಇವೆಲ್ಲ ಒಂದ್ರ ಮೇಲೆ ಒಂದು ಕೂರಿಸಿ. ಒಂದು ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲಿ ಮತ್ತೊಂದು ಹೀಗೆ ಸ್ವಲ್ಪ ಗ್ಯಾಪಲ್ಲಿ ನೀವು ಕೂರಿಸ್ತಾ ಹೋಗಬೇಕು. ಲೈಕ್ ದಿಸ್. ಕೂರಿಸ್ತೀರಾ, ಆ ಲೆಂತ್ಗೆ ಇಲ್ಲಿ ಒಂದು ಪಿನ್ ಹಾಕಬೇಕು. ಪ್ರಭಾಗೆ ನಾನು ಹಾಕ್ತಿಲ್ಲ, ಬಟ್ ನೀವು ಹಾಕಬೇಕಾದ್ರೆ ಇಲ್ಲಿ ಒಂದು ಪಿನ್ ಹಾಕಿ ಈ ರೀತಿ. ಆ್ಯಂಡ್ ಇದನ್ನು ಸಿಕ್ಸಿ. ಈಗ ನಾವು ಇಲ್ಲಿ 6ದೇ ಹಾಗೆ ಬಿಟ್ಟಿದ್ವಲ್ಲ ಗ್ಯಾಪ್ ಹಿಂದೆ. ಈಗ ನಿಮ್ಮ ಲೆಂತ್ ಪ್ರಕಾರ ನೀವು ಇದನ್ನು ಹಿಂದೆ ತಗೊಂಡು ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಹಿಂದೆನೂ ಕೂಡ ಅದೇ ರೀತಿ ಫಿಕ್ಸ್ ಮಾಡ್ಕೋಬೇಕು, ಲೆಂತ್ ನೋಡಿಕೊಂಡು. ಓಕೆ, ಇಷ್ಟಾದ ನಂತರ ನೋಡಿ, ಆ್ಯಕ್ಚುಲಿ ನಿಮಗೆ ಕೆಲವೊಮ್ಮೆ ಇಲ್ಲಿ ಲೂಸ್ ಬಂದಂಗೆ ಫೀಲ್ ಆಗುತ್ತೆ. ಹಾಗೇನು ಮಾಡಬೇಕು, ಈ ಹಿಂದೆಯಿಂದ ಫ್ಯಾಬ್ರಿಕ್ ಜಸ್ಟ್ ಕೆಳಗೆ ಈ ರೀತಿ ಫುಲ್ ಮಾಡಿ. ಪರವಾಗಿಲ್ಲ, ಅದೇನು ಆಗೋದಿಲ್ಲ, ಎಲ್ಲೂ ಜರುಗೋದಿಲ್ಲ, ಎಲ್ಲೂ ಬೀಳೋದಿಲ್ಲ. ಹೀಗೆ ಎಳೆದಾಗ ನಿಮಗೆ ನೋಡಿ ಇದು ಹೇಗೆ ಕೂತ್ಬಿಡ್ತು. ಹೇಳ್ತಾರೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂದರೆ ಅಜ್ಜಿ ಉಡೋ ಸ್ಯಾರೀಸ್ ಅನ್ನೋದು ಕೆಲವ್ರ ನಂಬಿಕೆ. ಇದನ್ನು ನೋಡಿದ್ರೆ ಇಳ್ಕಲ್ ಸೀರೆ ಅಜ್ಜಿ ಉಡೋ ಸೀರೆ ಥರ ಕಾಣ್ತಿದೆಯಾ? ಎಷ್ಟು ಲುಕ್ ಇದೆ, ಎಷ್ಟು ಸೂಪರಾಗಿ ಕಾಣ್ತಿದೆ.
ಇದಕ್ಕೆ ಮಾತ್ರ ಯಾರಾದರೂ ಹೆಲ್ಪ್ ತೊಗೋಬೋದು ನೀವು. ಆಲ್ಮೋಸ್ಟ್ ಕೂತ್ಬಿಟ್ಟಿದೆ ನೋಡಿ, ನಾನೇನು ಅಷ್ಟು ಮಾಡೇ ಇಲ್ಲ, ಆಲ್ರೆಡಿ ನೆರಿಗೆ ತುಂಬ ಚೆನ್ನಾಗೇ ಕೂತಿದೆ. ಹೇಗಿದೆ ಸ್ಯಾರಿ? ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ? ಇದನ್ನು ನೀವು ಉಟ್ಟಿದ್ದಾಯಿತು. ಈಗ ಸ್ಟೈಲ್ ಮಾಡೋದು ಹೇಗೆ ಅಂತೀರಾ? ನೀವು ಇದಕ್ಕೆ ಈಗ ನಾನು ಜುಮ್ಕಿ ಹಾಕಿದ್ದೀನಲ್ಲ, ಈ ರೀತಿ ಯಾವುದಾದ್ರೂ ಇದಕ್ಕೆ ಸೂಟ್ ಆಗೋ ರೀತಿ ಜುಮ್ಕಿ ಹಾಕ್ಬೋದು, ಅಥವಾ ಈ ರೀತಿ ಬೆಲ್ಟ್ ಕೂಡ ಹಾಕ್ಬೋದು. ನೀವು ಟ್ರೆಡಿಷ್ನಲ್ ಆಗಿ ಏನಾದರೂ ಯಾವುದಾದ್ರೂ ಫಂಕ್ಷನ್ಗೆ ಇದನ್ನು ಹಾಕ್ತಾ ಇದ್ದೀರಾ ಅಂತಂದರೆ ನೀವು ಒಂದು ಕೆಲಸ ಮಾಡ್ಬೋದು. ಇದಕ್ಕೆ ಗೋಲ್ಡ್ ಕಲರ್ ಬೆಲ್ಟ್ ಬರುತ್ತಲ್ಲ, ನಾರ್ಮಲಿ ನಾವು ರೇಷ್ಮೆ ಸೀರೆ ಜೊತೆ ಯಾವುದು ಹಾಕ್ತೀವಿ ಅದನ್ನು ಕೂಡ ವೇರ್ ಮಾಡ್ಬೋದು. ಇಲ್ಲ ನೀವು ಇದನ್ನು ಕ್ಯಾಶುಯಲ್ ವೇರ್ ಆಗಿ ಬಳಸ್ತೀರಾ, ಕಾಲೇಜಲ್ಲಿ ಯಾವುದೋ ಅಕೇಶನ್ಗೆ ಯೂಸ್ ಮಾಡ್ತೀರಾ ಅಂತಂದರೆ ಈ ರೀತಿ ಪ್ಲೈನ್ ಬೆಲ್ಟ್ ಕೂಡ ಯೂಸ್ ಮಾಡ್ಬೋದು. ಕ್ರಾಪ್ ಟಾಪ್ ಜೊತೆ ಇದೇ ರೀತಿ ವೇರ್ ಮಾಡಿ ಮತ್ತೊಂದು ಹೀಗೆ ಕೂಡ ಉಡ್ಬೋದು. ಅಥವಾ ನಾನು ಉಟ್ಟಿದ್ದೀನಲ್ಲ, ಈ ರೀತಿ ಉಟ್ಟು ಜಸ್ಟ್ ಈ ರೀತಿ ಪ್ಲೀಟ್ ಮಾಡಿ ಆ ಪ್ಲೀಟ್ಗೆಲ್ಲ ಸೇರಿ ಈಗ ಒಂದು ಪಿನ್ ಹಾಕ್ಕೊಂಡ್ರೆ ಆಯಿತು ಹಿಂದೆಯಿಂದ. ಇದು ಜಸ್ಟ್ ಇದನ್ನು ಹ್ಯಾಂಡ್ ಮೇಲೆ ಇಟ್ಟರೆ ಅದನ್ನು ನೀಟಾಗಿ ಕೂತ್ಬಿಡುತ್ತೆ. ಆ್ಯಂಡ್ ನೀವು ವಾಕ್ ಮಾಡಬೇಕಾದ್ರೆ ತುಂಬ ಜನನ ನೋಡಿದ್ದೀನಿ ಹೀಗೆ ಹಿಡ್ಕೊಂಡು ಹೀಗೆ ನಡೀತಾರೆ. ಅಂದರೆ ನಾವು ಕಂಫರ್ಟಬಲ್ ಇಲ್ಲ ಅಂತ ನಾವೇ ತೋರಿಸ್ತೀವಿ. ಆ ರೀತಿ ಮಾಡಿಗೆ ಏನಿದೆ ಒದಿತಾ ಮುಂದೆ ಹೋಗಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮಗೆ ಪ್ರಭಾನ ಈ ಸ್ಯಾರಿ ಇಷ್ಟ ಆಗಿದ್ದರೆ ಈ ಸ್ಯಾರಿ ನಮ್ಮ ವೆಬ್ಸೈಟಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಜಾಸ್ತಿ ಏನಿಲ್ಲ, ಈ ಸ್ಯಾರಿಗೆ ತುಂಬ ರೀಸನಬಲ್ ಆಗೇ ಇದೆ. ವಿಸಿಟ್ ಮಾಡಿ ಆ್ಯಂಡ್ ಆರ್ಡರ್ ಪ್ಲೇಸ್ ಮಾಡಿ. ಸ್ಯಾರಿ ಉಡೋದು ಅಷ್ಟೇನು ಕಷ್ಟ ಇಲ್ಲ. ಫ್ರೀ ಟೈಮ್ ಇದ್ದಾಗ ಒಂದು ಸೀರೆ ಎತ್ಕೊಂಡು ನೀವೇ ಟ್ರೈ ಮಾಡಿದ್ರೆ 2 3ನೇ ಸಲಿಗೆ ಪಕ್ಕ ತುಂಬ ಚೆನ್ನಾಗಿ ನೀವೇ ಉಟ್ಬಿಡ್ತೀರ. Thank you. Visit our website for more cotton and pure handloom silk sarees.